ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಭಾವಿಸ್ತೀನಿ. ನಾನಿವಾಗ ವಿಡಿಯೋ ಮಾಡಿದೆ ಒಂದು 4 ಡೇಸ್ ಆಯಿತು. ಯಾಕಂದರೆ ನನಗೆ ತುಂಬ ಹುಷಾರಿರಲಿಲ್ಲ. ಜ್ವರ, ಶೀತ, ಕೆಮ್ಮು ಎಲ್ಲ ಶುರುವಾಗಿತ್ತು. ಫಸ್ಟು ನನ್ನ ಮಗಳಿಗೆ ಶುರು ಆಯಿತು, ಫಸ್ಟ್ ನನ್ನ ಗಂಡನಿಗೆ ಶುರು ಆಯಿತು. ಅವ್ರಿಗೆ ಶುರು ಆಯಿತು ಅಂದರೆ ನಾನು ಅಂದ್ಕೊಂಡ್ಬಿಡ್ತೀನಿ ಮನೆ ಮುಂದೆ ಎಲ್ಲರಿಗೂ ಶುರು ಹಚ್ಚಿಸ್ತಾರೆ ಅಂತ ಹೇಳ್ಕೊಂಡು ಅವತ್ತೇ ಅಂದ್ಕೊಂಡೆ. ಅವ್ರದ್ದು ಆಗ್ತಾ ಇದ್ದಂಗೆ ನನ್ನ ಮಗಳಿಗೆ ಹುಷಾರಿಲ್ಲ. ಮೊನ್ನೆ ವೀಡಿಯೋ ಮಾಡೋ ಟೈಮಲ್ಲೇ ಬಂದೆ ನನ್ನ ಮುಖದ ಹತ್ರನೇ ಅಂಟ್ಕೊಂಡಳು, ನೋಡಿದ್ದೀರಲ್ವ. ಯಾಕೆಂದರೆ ಒಳಗೆ ಅವತ್ತು ತುಂಬಾ ಹುಷಾರಿರಲಿಲ್ಲ ನನ್ನ ಮಗಳಿಗೂ. ಅವಳು ಇವಾಗ ಸ್ವಲ್ಪ ರಿಕವರ್ ಆದಳು. ಈಗ ನನಗೆ ಹುಷಾರಿಲ್ಲ. ಅದಕ್ಕೆ ಒಂದು 4 ದಿನದಿಂದ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋದಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಏನೋ ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ, ತುಂಬ ಸುಸ್ತು. ಬೆಂಗಳೂರು ವೆದರ್ ಹೇಗೆ ಅಂತ ಗೊತ್ತಲ್ವ, ತುಂಬ ಚಳಿ, ನಿಗ್ರು ಹೋಗಬೇಕು ಆ ಥರ ಚಳಿ ಇದೆ. ನಾನು ಮೊನ್ನೆ ನನ್ನ ಮಗಳಿಗೆ ರಜೆ ಇತ್ತಲ್ಲ, ಸ್ಕೂಲ್ ರಜೆ ಇದ್ದಾಗ ನಾನು ಊರಿಗೆ ಹೋದವಾಗ ಕೆಮ್ಮು ಹಿಡಿಸ್ಕೊಂಡು ಹೋಗಿದ್ದೆ. ನಾನು ತುಂಬಾ ಕೆಮ್ಮಿತ್ತು. ನಮ್ಮೂರಲ್ಲಿ ನಾನು ಅಲ್ಲಿ ಹುಟ್ಟು ಬೆಳೆದಿದ್ದೆಲ್ಲ ನಮ್ಮೂರಲ್ಲೇ ಅಲ್ವಾ, ರಿಪ್ಪನ್ಪೇಟೆಲ್ಲೇ ಅಲ್ವಾ. ಅಲ್ಲಿ ಹೋಗ್ತಿದ್ದಂಗೆ ನನಗೆ ಕೆಮ್ಮು ಕಮ್ಮಿ ಆಯಿತು. ಅಲ್ಲಿ ಹೋಗಿ ಒಂದು ಯಾವ ಡ್ರಾಪು ತೊಗೊಂಡಿಲ್ಲ. ಒಂದು 4 ಡೇಸ್ಗೆ ನನ್ನ ಕೆಮ್ಮು ಕಮ್ಮಿ ಆಯಿತು. ಯಾಕಂದರೆ ಇಲ್ಲಿಂದ ವೆದರ್ ನನಗೆ ಸೆಟ್ ಆಗೋಲ್ಲ. ಅದಕ್ಕೋಸ್ಕರ ಮತ್ತು ಅಲ್ಲಿಂದ ಹುಷಾರಾಗಿ ನಾನು ಈ ಕಡೆ ಬಂದೆಗೇನು ಒಂದು 3 ವೀಕ್ಸು ಆಗಿಲ್ಲ, ಅಷ್ಟು ಬೇಗ ಮತ್ತೆ ಪಂಚರ್ ಆಗಿದ್ದೀನಿ. ಈಗ ಈ ಕೆಮ್ಮು ಶುರು ಆಯಿತು ಅಂದರೆ ನನಗೆ ಮುಗ್ದೇ ಹೋಯಿತು. ಒಂದು 3 ಮಂತ್ಸ್ ಆದರೂ ಇದ್ದೇ ಇರುತ್ತೆ ಈ ಕೆಮ್ಮು. ನನಗೆ ಬೇಗ ಹೋಗೋದೇ ಇಲ್ಲ. ನನಗೆ ಕೆಮ್ಮು ಬಂತು ಅಂದ್ರೇ ಹೆದರಿಕೆ, ಜೀವನ ನಡಗಿಸಿರುತ್ತೆ ಆ ಕೆಮ್ಮು ನನಗೆ. ಏನು ಮಾಡೋದು, ತುಂಬ ಕೆಲಸ ಇದೆ. ಬಟ್ಟೆ ಅಂತೂ ತುಂಬ ಒಗೆಯೋದಿದೆ, ಎಲ್ಲ ಹಾಗೆ ಹರಡಾಕೊಂಡಿದ್ದೀನಿ. ಏನು ಮಾಡೋದಕ್ಕಾಗ್ತಿಲ್ಲ. ಏನು ಮಾಡೋದು, ಸುಸ್ತಾಗ್ತಾಯಿದೆ. ಹಾಗೆ ಅದಕ್ಕೇ ನಾನು ನೋಡೋಣ, ಸ್ವಲ್ಪ ಹುಷಾರಾದ್ಮೇಲೆ ವಿಡಿಯೋ ಮಾಡೋಣ ಅಂತ ಮಾಡಿದ್ದು, ಒಂದು ಟಿಪ್ಸ್ ತೊಗೊಂಡು. ಆದರೆ ಏನು ಮಾಡೋದಕ್ಕಾಗಲಿಲ್ಲ. ಅದೇ ಹೇಳೋದಲ್ಲ, ತುಂಬಾ ಹುಷಾರಿರಲಿಲ್ಲ. ಇವತ್ತೇ ಎದ್ದು ಕೂತಿರೋದು, ಬರೀ ಮಲಗೇ ಇದ್ದೆ, ಅಷ್ಟು ಹುಷಾರಿರಲಿಲ್ಲ. ಇನ್ನು ಈ ಕೆಮ್ಮು ಯಾವಾಗ ಹೋಗುತ್ತೋ ಅನ್ನಂಗೆ ಆಗ್ಬಿಟ್ಟಿದೆ. ಯಾಕಂದರೆ ನನಗೆ ಕೆಮ್ಮು ಬಂತು ಅಂದರೆ ಬೇಗ ಹೋಗೋದಿಲ್ಲ. ಅದಕ್ಕೆ ನಾನು ತುಂಬ ಹುಷಾರಾಗಿರ್ತೀನಿ. ಎಷ್ಟು ಹುಷಾರಾಗಿದ್ರೂ ಸಾಲದು. ಈ ನನ್ನ ಗಂಡನಿಗೆ ಹುಷಾರಿಲ್ಲ ಅಂದರೆ ಮುಗ್ದೆ ಹೋಯ್ತು. ಹೇಳಿದ್ನಲ್ಲ, ಅವ್ರಿಗೆ ಶುರು ಆಗ್ತಿದ್ದಂಗೆ, ಅವ್ರಿಗೆ ಶುರು ಆಯ್ತಂದ್ರೇ ನನಗೆ ಹೆದರಿಕೆ ಆಗುತ್ತೆ. ಅಯ್ಯೋ ಇನ್ನು ನನಗೆ ಶುರು ಆಗುತ್ತಲ್ಲಪ್ಪ ದೇವರೇ. ಅವರಿಗೆ ಶುರು ಆಯಿತು ಅಂದರೆ ಏನು ಒಂದು ವೀಕಲ್ಲಿ ರಿಕವರ್ ಆಗಿಬಿಡ್ತವ್ರು ಅವರು. ನಂದು ಹಂಗಲ್ಲ. ಕೆಮ್ಮು ಶುರು ಆಯಿತು ಅಂದರೆ ದೇವರೇ 3 ತಿಂಗಳು ಸಾಯಬೇಕು, ಅಷ್ಟು ಕೆಮ್ಮಿರತ್ತೆ ನನಗೆ. ಭಾರಿ ಜೀವ ತಿಂದಿಡತ್ತದ ಕೆಮ್ಮು ನನಗೆ. ಅದಕ್ಕೆ ಏನೂ ನನಗೆ ಟಿಪ್ಸ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ನಾನು ಒಳ್ಳೆ ಟಿಪ್ಸ್ ತೊಗೊಂಡೆ ನಾನು ಬರ್ತೀನಿ. ಹಾಗೆ ನಾನು ಟಿಪ್ಸ್ ಕೊಡೋದನ್ನಲ್ಲ, ಅದು ನೀವು ಡೈಲಿನೂ ನಾನು ಯಾವ ರೀತಿ ಹೇಳಿರ್ತೀನಿ ಆ ರೀತಿಯಲ್ಲೇ ಫಾಲೋ ಮಾಡ್ಕೊಂಡು ಹೋಗಿ. ನೀವು ಫೇಸ್ ಚೆನ್ನಾಗಿ ಇಟ್ಕೊಂಡಿರ್ತೀರ. ಒಂದಿನ ಮಾಡೋದು, ಸುಮಾರು ದಿನ ಹಾಗೆ ಬಿಡೋದು. ಇವ್ರು ಹೇಳಿದ್ರು, ಇದು ನಾನು ಅವ್ರು ಹೇಳ್ದಂಗೆ ನಾನು ಮಾಡಿದೆ, ಆದರೆ ಅದು ಸರಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಬಾರ್ದು. ಯಾಕಂದರೆ ಅದು ಹೋಮ್ ರೆಮಿಡಿ ಅಂದರೆ ನಿಮಗೆ ಡೈಲಿನೂ ಮಾಡಿದ್ರೆ ತುಂಬ ಒಳ್ಳೆಯದು. ಸ್ಕಿನ್ ಚೆನ್ನಾಗಿ ಇಟ್ಕೊಳ್ಬೋದು ನೀವು. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಹೋಮ್ ರೆಮಿಡಿ ಯಾವಾಗ್ಲೂ ಯೂಸ್ ಮಾಡ್ತಾನೆ ಇರಬೇಕು. ದಿನ ಯೂಸ್ ಮಾಡಿದ್ರೆ ನಿಮ್ಮ ಫೇಸ್ ಚೆನ್ನಾಗಿರುತ್ತೆ. ಹೋಗ್ಲಿ ಒಂದು ವಾರಕ್ಕೊಂದು ಸತಿ ಆದರೂ ನೀವು ಮಾಡ್ಕೊಳ್ಳೇಬೇಕು. ಫೇಶಿಯಲ್ ಆಗಲಿ, ಕ್ಲೀನಪ್ ಆಗಲಿ, ಯಾವುದಾದ್ರೂ ಫೇಸ್ಗೆ ನೀವೇನಾದರೂ ಮಸಾಜ್ ಮಾಡ್ಕೊತಾನೆ ಇರಬೇಕು. ಫೇಸ್ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಒಳ್ಳೊಳ್ಳೆ ಟಿಪ್ಸ್, ನನಗೆ ತುಂಬ ಟಿಪ್ಸ್ ಗೊತ್ತಿದೆ. ಅದನ್ನು ನಾನು ಫಾಲೋ ಮಾಡೋದನ್ನೇ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ. ಅದನ್ನು ನೀವು ಫಾಲೋ ಮಾಡಿ ಅಂತ ನಾನು ಹೇಳ್ತೀನಿ. ನಿಮ್ಮ ಫೇಸ್ ನೀವು ಚೆನ್ನಾಗಿ ಇಟ್ಕೊಳ್ಳಿ. ನನ್ನ ಫೇಸ್ ಹೇಗಿದ್ದು ಅವತ್ತು ತೋರಿಸಿದ್ನಲ್ಲ ಹೇಗಾಗಿತ್ತು ಅಂತ ಫೇಸ್, ಅದಾದಮೇಲೆ ಈ ಥರ ಫೇಸ್ ಮಾಡ್ಕೊಳ್ಳೋದು ನನಗೆ ಎಷ್ಟು ಪ್ರಯತ್ನ ಪಟ್ಟನೋ ಅದು ನನಗೆ ಗೊತ್ತು. ಹೋಮ್ ರೆಮಿಡಿಯಲ್ಲಿ ನಾನು ಒಂದು ದಿನವೂ ಮಿಸ್ ಮಾಡಲಿಲ್ಲ. ಡೈಲಿ ಹಚ್ಕೊತಾನೆ ಇದ್ದಿದ್ದು. ಹಿಂಗೆ ಹಚ್ಕೊ, ಹಂಗೆ ಕೆಲಸ ಮಾಡು, ಆಮೇಲೆ ಹೆಂಗೋ ಒಂದು 1/2 hour 1 hour ಬಿಡೋದು, ಆಮೇಲೆ ಫೇಸ್ ವಾಶ್ ಮಾಡೋದು. ಆ ರೀತಿಯಲ್ಲಿ ನಾನು ಮಾಡ್ಕೊಂಡು, ಯಾಕಂದ್ರೆ ಅಷ್ಟು ಮುಖ ಹಾಳಾಗೋಗಿತ್ತು ನನ್ನದು. ಇನ್ನೇನು ಮಾಡೋದು. ಅದಕ್ಕೆ ಯಾವ ಕ್ರೀಮನ್ನು ಏನೂ ಮಾಡೋಲ್ಲ, ಏನೂ ಇಲ್ಲ. ನಾನು ಅದಕ್ಕೆ ಹೋಮ್ ರೆಮಿಡಿನೇ ತೊಗೊಳೋದು. ಆಮೇಲೆ ಅದನ್ನೇ ಹಚ್ಕೊಂಡು ದಿನ ಅದನ್ನು ಹಚ್ಕೊಳೋದು.
ಮತ್ತು ಫೇಸ್ ವಾಶ್ ಮಾಡೋದು, ಅದನ್ನು ಹಚ್ಚೋದು ಅದೇ ಫೇಸ್ ವಾಶ್ ಮಾಡೋದು. ಮತ್ತು ಇನ್ನೇನು ಮಾಡೋದಕ್ಕಾಗಲ್ಲ, ಮತ್ತು ಇನ್ಯಾವ ಕ್ರೀಮು ನನಗೆ ಸೆಟ್ ಆಗೋಲ್ಲ. ಅದಕ್ಕೋಸ್ಕರ ಸುಮ್ಮನೆ ಹೋಮ್ ರೆಮಿಡಿನೇ ಯೂಸ್ ಮಾಡ್ಕೊಂಡು ಹೋದೆ. ಪುಣ್ಯ ಇಷ್ಟರ ಮಟ್ಟಿಗೆ ಫೇಸ್ ಬಂತು. ತುಂಬಾ ಹಾಳಾಗೋಗ್ತು. ಸರಿ ಹೋಗುತ್ತೋ ಇಲ್ಲೋ, ನಾನಂತೂ ಆ ಫೆಮ್ ಯೂಸ್ ಮಾಡಿ ಏನೊಂದು ಹಾಫ್ ಆನ್ ಅವರ್ ಬಿಟ್ಕೊಂಡಿದ್ದೆ. ಹಾಫ್ ಆನ್ ಅವರ್ ಬಿಟ್ಕೊಂಡು ಫೇಸ್ ವಾಶ್ ಮಾಡಾದಮೇಲೆ ನೋಡ್ತೀನಿ, ಅಯ್ಯೋ ನನಗೆ ಅಳುವೇ ಬಂದ್ಬಿಡ್ತು. ಈ ಥರ ಆಗ್ಬಿಡ್ತಲ್ಲಪ್ಪ ದೇವರೇ ಫೇಸ್ ಅಂತ ಹೇಳ್ಬಿಟ್ಟು ತುಂಬ ಭಯ ಪಟ್ಬಿಟ್ಟಿದ್ದೆ ನಾನು. ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಲ್ಲ ಫೇಸ್ ಆ ಥರ. ಅಯ್ಯೋ ಈಗ ಹಚ್ಚೋಕ್ಕಿಂತ ಮುಂಚೆ ಚೆನ್ನಾಗೇ ಇತ್ತು, ಹಚ್ಚಿ ಫೇಸ್ ವಾಶ್ ಮಾಡಾದ್ಮೇಲೆ ದೇವರೇ ಈ ಥರ ಆಗ್ಬಿಡ್ತಲ್ಲ ಅಂತೇಳ್ಬಿಟ್ಟು ನನಗೆ ಶಾಕು. ಅದಕ್ಕೆ ಶಾಕ್ ಆಗಿರೋ ಫೋಟೋನೇ ನಿಮಗೆ ಹಾಕಿರೋದಲ್ಲಿ. ಅದೇ ಅಪ್ಪ ನನಗದು ನೋಡಿದ್ಮೇಲೆ ಒಂಥರ ಹಂಗೆ ದಕ್ಕಾಗೋದೆ. ನಾನು ಏನಪ್ಪ ಹಿಂಗಾಗ್ಬಿಟ್ಟಿದ್ದಲ್ಲ ಅಂತ ಹೇಳ್ಬಿಟ್ಟು, ಅಯ್ಯೋ ಇದು ಆಮೇಲೆ ಸರಿ ಹೋಗುತ್ತೋ ಇಲ್ಲೋ ಅಂತ ಹೇಳ್ಬಿಟ್ಟು ನನಗೆ ತಲೆ ಎಲ್ಲ ಕೆಟ್ಟೋಗಿ ನನಗೆ ತುಂಬಾ ಹತ್ಬಿಟ್ಟೆ. ನೋಡ್ತಾ ಇದ್ದಂಗೆ ಹತ್ತಿದ್ದು. ಅದೇ ಟೈಮಲ್ಲೇ ನಾನು ಫೋಟೋ ಬೇರೆ ತಗೊಂಡಿದ್ದೀನಿ ಹಿಂಗಾಗಿತ್ತಲ್ಲ ಅಂತೇಳ್ಬಿಟ್ಟು. ನನ್ನ ಗಂಡನಿಗೆ ತೋರಿಸೋದಕ್ಕೋಸ್ಕರ ಫೋಟೋ ತಗೊಂಡೆ ಹೊತ್ತು. ಅದೇ ತೆಗ್ದಿದ್ದೆ ಫೋಟೋನು ಮೊನ್ನೆ ನಿಮಗೆ ಅಲ್ಲಿ ವೀಡಿಯೋದಲ್ಲಿ ಸೆಟ್ ಮಾಡಿ ಹಾಕಿದ್ದೀನಿ, ಎಡಿಟ್ ಮಾಡಿ ಹಾಕಿದ್ದೀನಿ ಆ ಫೋಟೋನ. ಆ ಫೇಸ್ ಇದೆ, ಆ ಫೇಸ್ ಹೇಗಿದೆ, ಈ ಫೇಸ್ ಇವಾಗ ಹೇಗಿದೆ ನೋಡಿ. ಸ್ವಲ್ಪ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಹೋಮ್ ರೆಮಿಡಿ ನಾನು ಮಾಡ್ಕೊಂಡೇ ಇಲ್ಲಿ ತನಕ ನಾನು ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಾನು ಯಾವ್ದು ಯೂಸ್ ಮಾಡಿದ್ದೀನೋ ಅದನ್ನೇ ನಾನು ನಿಮಗೆ ಹೇಳ್ತಾ ಇರೋದು. ನೀವು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಅಂತಲೇ ನಾನು ಹೇಳ್ತಾರೆ. ಯಾರೋ ಹೇಳಿದ್ದು ಯಾರೋ ಮಾಡಿದ್ದು ನಾನು ಅದನ್ನು ಹೇಳ್ತಾ ಇಲ್ಲ. ನಾನು ಯಾವ್ದು ಮಾಡಿದ್ದೀನೋ ಅದನ್ನು ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನನ್ನ ಅನುಭವದ ಮಾತು ನಾನು ನಿಮಗೆ ಹಂಚ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನಾನು ಹೇಗೆ ಹೇಳಿದ್ದೇನೆ ಅದೇ ರೀತಿಯೇ ಒಳ್ಳೆ ರೀತಿ ಫಾಲೋ ಮಾಡ್ಕೊಂಡು ಹೋಗಿ ನಿಮ್ಮ ಮುಖ ನೀವು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಹಾಗೇ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಒಳ್ಳೆ ಬ್ಯೂಟಿ ಟಿಪ್ಸ್ ಇಟ್ಕೊಂಡೇ ನಾನು ಮತ್ತೆ ಬರ್ತೀನಿ. ಹಾಗೆ ನನ್ನ ಚಾನಲ್ನಂದು ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ. ಮತ್ತು ನನಗೆ ಗೊತ್ತಿಲ್ಲದಿದ್ದವರು ಕೂಡ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ತುಂಬ ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್. ಯಾಕಂದರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರ. ಒಂದು ತಿಂಗಳ ಮೇಲೆ ಒಂದು ತಿಂಗಳ ಮೇಲೆ ಒಂದು 10 ದಿನ ಆಯಿತು ಅನಿಸುತ್ತೆ ನಾನು ಇದನ್ನು ಯೂಸ್ ಮಾಡಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ಅದರಲ್ಲೇ ನನಗೆ ಒಂದು 380 ಮೆಂಬರ್ಸ್ ನನಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಸಪೋರ್ಟ್ ಮಾಡಿರೋದಕ್ಕೆಲ್ಲರಿಗೂ ಧನ್ಯವಾದಗಳು. ಇದನ್ನು ಈಗ ಹೇಳಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಒಳ್ಳೆಯ ಬ್ಯೂಟಿ ಟಿಪ್ಪಲ್ಲೇ ಸಿಗ್ತೀನಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರಿನ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.